ಸಂಸ್ಥೆಯ ಆತ್ಮೀಯ ಮಿತ್ರರಾದ ವೈದ್ಯ ಸಮಿತಿ ಹಾಗೂ ಮೇಡಮ್ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಪಾಲಕರು ಹಾಗೂ ಕುಟುಂಬಕ್ಕರು. ಸೊ ಬೇಸಿಗೆ ಕಾಲ ನಮಗೆಲ್ಲ ಗೊತ್ತಿರೋ ಹಾಗೆ 46 ಡಿಗ್ರಿ ಸೆಲ್ಸಿಯಸ್, ಸರಿಸುಮಾರು 46-45 ಡಿಗ್ರಿ ಸೆಲ್ಸಿಯಸ್. ಬಳ್ಳಾರಿಯಲ್ಲಿ ಇಬ್ಬರು ಮಕ್ಕಳು ಮತ್ತು ರಾಯಚೂರಲ್ಲಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದನ್ನು ನಾವು ನೋಡ್ತೇವೆ. ಸೊ ಆದಷ್ಟು ನಾವು ಏನಿದೆ ಅಂತಂದರೆ ಈ ಬಿಸಿಲಿನ ತಾಪಕ್ಕೆ ಹೊರಗಡೆ ಎಲ್ಲೂ ತಿರುಗಾಡದ ಹಾಗೆ ಈ ಒಂದು ಒಳ್ಳೆಯ ಒಂದು ಅವಕಾಶ ಇದೆ, ಶಿಬಿರ ಇದೆ. ಈ ಶಿಬಿರದಲ್ಲಿ ಬರ್ತಾ ಇರ್ಬೋದು, ಒಳ್ಳೆಯ ಒಂದು ಸಲಹೆಗಳನ್ನು ನೀಡ್ತೀವಿ. ಇದು ಎಂಜಾಯ್ಮೆಂಟ್, ಇಟ್ ಈಸ್ ಒನ್ ಟೈಪ್ ಆಫ್ ಎಂಜಾಯ್ಮೆಂಟ್. ಯಾಕಂದರೆ ನಾವು ಬೆಳಗ್ಗೆ ಏನಿದೆ ನೀವೆಲ್ಲ ಏನು ಕಲಿತಾ ಇರ್ತೀವಿ ಗುರುಗಳಿಂದ ಆಶೀರ್ವಾದ ಪಡಿತೀವಿ. ಕಲಿಯೋದು ಇನ್ನೂ ಭಾಳಷ್ಟು ಇದೆ. ಇವೆಲ್ಲ ಏನಿದೆ ಅಂದರೆ ಸಣ್ಣ ವಯಸ್ಸು, ನಾವೆಷ್ಟು ಕಲಿತಿದ್ದು ಇನ್ನೂ ಕಡಿಮೆ. ಯಾಕಂದ್ರೆ ನಾನು ಆ್ಯಕ್ಚುಲಿ ಟ್ರೈನಿಂಗ್ ಬಂದಿದ್ದೆ, ಎಲೆಕ್ಷನ್ ಟ್ರೈನಿಂಗಿಗೆ ಸಾರ್ ಈ ಅವಕಾಶ ಮಾಡಿಕೊಡ್ತಾರೆ ಯಾವಾಗಲೂ. ಈ ಸಂಸ್ಥೆ ನನ್ನದು, ನಮ್ಮದು. ಅದಕ್ಕೋಸ್ಕರ ಈ ಸಂಸ್ಥೆಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಅದಕ್ಕೆ ಮಕ್ಕಳೇ, ಮೊದಲು ಏನಿದೆ ಅಂತಂದರೆ ಸ್ವಲ್ಪ ಒಂದು 5 ನಿಮಿಷ ಧ್ಯಾನವನ್ನು ಮಾಡೋಣ. ಧ್ಯಾನ ಮಾಡೋದ್ರಿಂದ ನಾನು ಗೈಡೆನ್ಸ್ ಮಾಡ್ತಾ ಇರ್ತೀನಿ ಧ್ಯಾನದಲ್ಲಿ. ಕೇವಲ 5 ನಿಮಿಷ. ಯಾಕಂದ್ರೆ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ಮಾಡಿ, ಅಥವಾ ನಿಮಗೆ 1 ನಿಮಿಷ ಆಗುತ್ತೆ 1 ನಿಮಿಷ ಧ್ಯಾನ ಮಾಡಿ, 2 ನಿಮಿಷ ಆಗ್ತದೆ 2 ನಿಮಿಷ ಧ್ಯಾನ ಮಾಡಿ. ಹೌದಾ? 5 ನಿಮಿಷ, 10 ನಿಮಿಷ, ಎಷ್ಟು ನಿಮಿಷ ಬೇಕಾದರೂ ನೀವು ಅದು ನಿಮಗೆ ಇದ್ದಂಥ ವಿಚಾರ. ಮನಸ್ಸು ಕಂಟ್ರೋಲ್ ಬರುತ್ತೆ. ಫಸ್ಟ್ ಆಫ್ ಆಲ್ ನಾನು ಹೇಳೋದಂದರೆ ಮನಸ್ಸು ಏಕಾಗ್ರತೆ ಬರುತ್ತೆ. ಯಾವಾಗ ನಾವು ಮನಸ್ಸನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀವಿ, ಸಹಜವಾಗಿ ಏನಿದೆ ದೇಹ ಸಹಜವಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಮನಸ್ಸು ಭಾಳಷ್ಟು ಇಂಪಾರ್ಟೆಂಟ್. ಮನಸ್ಸು ಭಾಳ ಚಂಚಲ. ದೇಹ ಇಲ್ಲಿ ಇರ್ತದೆ, ಮನಸ್ಸು ಎಲ್ಲೋ ಇರ್ತದೆ. ನಿಮ್ಮ ಮನಸ್ಸು ಎಲ್ಲಿದೆ? ಈಗ ಮನೆ ಕಡೆಗಿದೆ, ದೇಹ ಇಲ್ಲಿದೆ. ಹೌದಾ? ಮನಸ್ಸು ಏನಿದೆ ಆ ಕಡೆ ಇದೆ, ಮನೆಯಲ್ಲಿ ತಾಯಿ ತಂದೆ ಊಟ. ಹೌದಾ? ಮತ್ತು ಏನು ಆಟ ಆಡೋದು, ಏನು ಟಿ ವಿ ನೋಡೋದು, ಇದು ಏನೆಲ್ಲ ಒಂದು ಮನಸ್ಸು ದಿನದ 24 ಗಂಟೆ ಸುಮ್ಮ ಕೊಡೋದಿಲ್ಲ. ರಾತ್ರಿ ಮಲ್ಕೊಂಡ್ರೂ ಮನಸ್ಸು ಸುಮ್ಮ ಕೊಡ್ತಾ ಇಲ್ಲ, ಅದು ವರ್ಕ್ ಮಾಡ್ತಾನೆ ಇರ್ತದೆ. ಅದಕ್ಕೆ ನಾವು ಏನಿದೆ ಮನಸ್ಸನ್ನು ನಮ್ಮ ಜೊತೆ ನಾವು ಇಟ್ಕೊಂಡು ಕೆಲವು ಕ್ಷಣಗಳಾದರೂ ಕೆಲವು ನಿಮಿಷಗಳಾದರೂ ಸೊ ಇಟ್ಕೊಂಡಾಗ ನಮ್ಮ ಮನಸ್ಸು ನಮ್ಮ ಮಾತು ಕೇಳೋದು. ಹೆಚ್ಚಾಗಿ ನಾವು ಒಳ್ಳೆಯ ಒಂದು ಸಲಹೆಗಳನ್ನೇ ಸ್ವೀಕಾರ ಮಾಡಿ, ನೆಗೆಟಿವ್ ಆದಷ್ಟು ನಾವು ಅವಾಯ್ಡ್ ಮಾಡಿ. ಗುಣಾತ್ಮಕ. ಹೌದಾ? ನಾವು ಬೈತಾ ಇರ್ತೀವಿ, ತಂದೆ ತಾಯಿಗಳು ಬೈತಾ ಇರ್ತಾರೆ, ಬೇರೆಯವರು ಬೈತಾ ಇರ್ತಾರೆ, ಅದನ್ನು ನಾವು ಮತ್ತೆ ರೆಸ್ಪಾಂಡ್ ಮಾಡಬೇಕು. ಅದು ಏನಾಗುತ್ತೆ, ನೆಗೆಟಿವ್ ಥಾಟ್ಸು. ಅವರು ನೆಗೆಟಿವ್ ಮಾತಾಡ್ತಾರೆ, ನೀವು ನೆಗೆಟಿವ್ ಮಾತಾಡ್ತೀವಿ. ಹೌದಾ? ಅದು ಏನಾಗುತ್ತೆ, ನಮ್ಮಲ್ಲಿ ಎನರ್ಜಿ ಲಾಸ್. ಆದಷ್ಟು ಟೆನ್ಷನ್ ತಗೋಬಾರ್ದು. ನೀವು ಮಕ್ಕಳು ಇರ್ತೀವಿ, ಓದೋ ವಯಸ್ಸು ಬಹಳಷ್ಟು ಮುಖ್ಯ. ನಿಮಗೆ ಎಷ್ಟು ನೀವು ಭಾಳ ಶಾಂತ ಇರ್ತೀರಿ ಅಷ್ಟು ಮೆಮೊರಿ ಪವರ್ ಜಾಸ್ತಿ. ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಓದಲಿಕ್ಕೆ ಅನುಕೂಲ. ಕೇವಲ ಒಂದು 5 ನಿಮಿಷ ಎಲ್ಲರೂ ಸಹಜವಾಗಿ ನೀವು 2 ಕೈಗಳನ್ನು ಲಾಕ್ ಮಾಡಿಕೊಂಡು, ಹೌದಾ, ಲಾಕ್ ಮಾಡಿಕೊಂಡು 2 ಕಾಲುಗಳನ್ನು ಹೌದಾ ಮಡಿಸ್ಕೊಂಡು ನೀವು ಪದ್ಮಾಸನದಲ್ಲಿ ಆದರೂ ಕೂಡ್ಬೋದು, ಸುಖ ಸ್ಥಿರ ಆಸನದಲ್ಲಿ. ಆದಷ್ಟು ನೀವು ಅಷ್ಟು 2 ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು 2 ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು 2 ಕೈಗಳನ್ನು ಲಾಕ್ ಮಾಡಿಕೊಂಡು 30 ಸೆಕೆಂಡ್ಸ್ ನೀವು ನಿಮ್ಮ ಬಾಡಿ ಜೊತೆ ಸಂಪೂರ್ಣವಾಗಿ ಪಾದದಲ್ಲಿ ಹಿಡಿದುಕೊಂಡು ತಲೆಯವರೆಗೆ ನೀವು ಅಬ್ಸರ್ವ್ ಮಾಡ್ತಾ ಇರಿ. ನನ್ನ ಕಡೆ ನೋಡಬಾರ್ದು. 30 ಸೆಕೆಂಡ್ಸ್ ಹೌದಾ? ನಿಮ್ಮ ಪಾದದಿಂದ ಹಿಡಿದುಕೊಂಡು ತಲೆಯವರೆಗೆ ಬಾಡಿನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿಕೊಂಡು ಉಸಿರಾಟದ ಕಡೆ ಗಮನ ಹರಿಸಿ. ಸಹಜವಾದ ಉಸಿರಾಟ. ಯಾರು ಫೋರ್ಸೇಬಲ್ ಉಸಿರಾಟ ಮಾಡಬಾರ್ದು. ತನ್ನಷ್ಟಕ್ಕೆ ತಾನೇ ಆಗ್ತಾ ಇರ್ತದೆ ಉಸಿರು.
ಆ ಉಸಿರಿನ ಕಡೆ ನಾವು ಗಮನ ಹರಿಸ್ಬೇಕು. ಶ್ವಾಸದ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ಧ್ಯಾಸ, ಉಸಿರಾಟದ ಕಡೆ ಗಮನ ಹರಿಸ್ಬೇಕು. ಕೇವಲ ಸಹಜವಾಗಿ ನಡೀತಕ್ಕಂಥ ಉಸಿರಾಟದ ಮೇಲೆ ಗಮನ ಹರಿಸಬೇಕು. ಕಣ್ಣನ್ನು ಯಾವುದೇ ರೀತಿ ತೆಗಿಬೇಡಿ. ನಾ ಹೇಳೋವರೆಗೂ ಆಲೋಚನೆಗಳು ಬರ್ತಾ ಇರ್ತವೆ. ಸೊ ಯಾವಾಗ ನೀವು ಉಸಿರಾಟದ ಕಡೆ ಗಮನ ಹರಿಸ್ತಾ ಇರ್ತೀರಿ, ಕ್ರಮೇಣ ಆಲೋಚನೆಗಳು ಕಡಿಮೆ ಆಗ್ತಾ ಇರ್ತವೆ. ಸಹಜವಾದ ಉಸಿರಾಟ, ಎಲ್ಲವನ್ನು ಮರೆತು ಬಿಡಬೇಕು. ಎಲ್ಲವನ್ನು ಮರೆತು ಬಿಟ್ಟು ನಿಮ್ಮ ಮನಸ್ಸು ನಿಮ್ಮ ದೇಹದ ಜೊತೆ ಇರಬೇಕು. ನಿಮ್ಮ ಮನಸ್ಸು ನಿಮ್ಮ ದೇಹದ ಜೊತೆ ಇರಬೇಕು. ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡಿದಾಗ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ದೇವರ ನಾಮ ಸ್ಮರಣೆ ಜಪ ತಪ ಯಾವುದೂ ಬೇಡ. ಶ್ವಾಸವೇ ನಮ್ಮ ದೇವರು, ಉಸಿರೇ ನಮ್ಮ ಗುರು. ಸೊ ಅದನ್ನು ನಾವು ಫಸ್ಟ್ ತಿಳ್ಕೋಬೇಕು. ಕೇವಲ ಶ್ವಾಸದ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ಧ್ಯಾಸ, ಶ್ವಾಸದ ಮೇಲೆ ಧ್ಯಾಸ, ಉಸಿರಾಟದ ಕಡೆ ಗಮನಿಸಿ. ಸಹಜವಾದ ಉಸಿರಾಟ. ವೆರಿ ಗುಡ್. ಯಾರು ಕಣ್ಣನ್ನು ತೆಗೆಬಾರ್ದು. ಕೇವಲ 3 ನಿಮಿಷ ಸಹಜವಾದ ಉಸಿರಾಟ. ಸಹಜವಾದ ಉಸಿರಾಟ. ಮನಸ್ಸಿನಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿಯವರ ಪಾದಗಳಿಗೆ ನಮಸ್ಕರಿಸೋಣ. ಪಂಚಭೂತಗಳಿಗೆ ನಮಸ್ಕರಿಸೋಣ. ಕಲಿಸಿದ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸಿ. ದಿನದ 24 ಗಂಟೆ ನಮ್ಮ ದೇಹ ನಿರಂತರವಾಗಿ ಎಲ್ಲ ರೀತಿಯ ಸಹಕಾರ ನೀಡುತ್ತದೆ. ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಧನ್ಯವಾದಗಳನ್ನು ತಿಳಿಸಿ. ಪ್ರತಿನಿತ್ಯ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ, 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, ಅಷ್ಟು ನಿಮಿಷಗಳ ಕಾಲ ಸಹಜವಾದ ಸಹಜವಾದ ಕೇವಲ 2 ನಿಮಿಷ ಯಾರು ಕಣ್ಣನ್ನು ತೆಗೆಬಾರ್ದು. ಉಸಿರಾಟದ ಕಡೆಗೆ ಗಮನಿಸಬೇಕು. ಎರಡು ಕಣ್ಣನ್ನು ಮುಚ್ಚೋದರಿಂದ 80% ಎನರ್ಜಿ ನಮ್ಮಲ್ಲಿ ಸೇವ್ ಆಗಿರುತ್ತೆ. ಕಾಲುಗಳನ್ನು ಮಡಚೋದ್ರಿಂದ 10% ಎನರ್ಜಿ, 2 ಕೈಗಳನ್ನು ಲಾಕ್ ಮಾಡೋದ್ರಿಂದ 10% ಎನರ್ಜಿ, ಟೋಟಲಿ 100% ಎನರ್ಜಿ ಸೇವ್ ಆಗಿದೆ. ಅದಕ್ಕಾಗಿ ತೊಂದರೆಯಾದಾಗ ಮಾತ್ರ ನಿಮ್ಮ ಕಾಲು ಕೈಗಳನ್ನು ಬಿಡಿಸಿಕೊಳ್ಬೋದು, ಆದರೆ ಕಣ್ಣನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸಹಜವಾದ ಕೇವಲ 1 ನಿಮಿಷ. ಮಾತು ಮೌನ ಆಗಬೇಕು, ಮನಸ್ಸು ಶೂನ್ಯ ಆಗಬೇಕು, ಅದುವೇ ಧ್ಯಾನ. ಯಾವ ಆಲೋಚನೆಗಳು ಬರಬಾರ್ದು. ಶ್ವಾಸದ ಮೇಲೆ ಗಮನ ಹರಿಸಿದಾಗ ಸಹಜವಾಗಿ ಆಲೋಚನಾ ರಹಿತ ಸ್ಥಿತಿ. ಸಹಜವಾದ
ಯಾರು ಕಣ್ಣನ್ನು ಬಿಡಬಾರ್ದು. seconds. Seconds. 10 seconds. 5 seconds. ಯಾರು ಬಿಲ್ ತೆಗಿಬಾರ್ದು ಅಂತ ಹೇಳೋವರೆಗೂ 5 4 3 2 1 0. ಕಣ್ಣನ್ನು ಯಾರು ತೆಗಿಬೇಡ್ರಿ. ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನು ಅವಾಗ ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ರಿ. 5 seconds. 5 4 3 2 1 0. ನಿಧಾನವಾಗಿ ನಿಮ್ಮ ಅಂಗೈಯನ್ನು ನೋಡ್ತಾ ಕಣ್ಣನ್ನು ತೆಗೆಯಬೇಕು. ಧ್ಯಾನಕ್ಕೆ ಒಂದು ಜೋರಾದ ಚಪ್ಪಾಳೆ ಹೊಂದಿದೆ. ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸ್ನೇಹಿತರೆಲ್ಲರೂ ನಮಗೆಲ್ಲರಿಗೂ ಧನ್ಯವಾದ. ಇವತ್ತಿನ ಕೊನೆಯ ಅವಧಿಯಲ್ಲಿ ನಾವು ಆಧ್ಯಾತ್ಮಿಕ ಶ್ರೀಗಳಾಗಿ ತಮ್ಮ ಜೀವನವನ್ನು ಸಾಗಿಸ್ತಿರುವಂಥ ಯೋಗಿ ಸರ್ವರು ನಮ್ಮ ಜೊತೆಗೆ ಬಂದು ಇನ್ನೂ ತಮ್ಮ ಜಿಲ್ಲೆಯಲ್ಲಿ ಅದ್ಭುತವಾದ ಕೆಲಸ ಮಾಡಬೇಕಾಗಿ ನಿವೃತ್ತಿ ಆಯಿತು. ನಮ್ಮ ಜೊತೆಗೆ ಯಾವತ್ತೂ ಆರಂಭದ ನನ್ನ ಶಿಕ್ಷಣ ರಂಗದಿಂದ, ವೃತ್ತಿ ರಂಗದಿಂದ ಮತ್ತು ನಿವೃತ್ತಿ ರಂಗದಿಂದ ಯಾವಾಗ ಕರೆದ್ರೆ ಅವಾಗ ಬರುವಂಥ ವ್ಯಕ್ತಿಗಳಾಗಿ ಈ ಸಂಸ್ಥೆಗೆ ಅವರು ಈ ಸಂಸ್ಥೆಯನ್ನು ಅತಿಗಟ್ಟ ಇದ್ದಾರೆ. ಅವರ ಸಂಸ್ಥೆಯು ನಮ್ಮ ಸಂಸ್ಥೆಯನ್ನು ಅಂತ ಮತ್ತೆ ನಾವು ಜಿಲ್ಲೆಯಲ್ಲಿ ಬೆಳಬೇಕಾಗಿ ಇವತ್ತು ಬಂದು ಈ ಒಂದು